ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಮಣಿಗೌಡ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ನನ್ನ ವೀಡಿಯೋದಲ್ಲಿ ಏನು ತೋರ್ಸೋಕೆ ಹೊರಟಿದ್ದೀನಪ್ಪ ಅಂತಂದರೆ, ನಾನಿವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ರು ನಿಮ್ಮೂರು ಯಾವುದು ಅಂತ. ಸೊ ಹಂಗಾಗಿ ಒಂದು ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು, ನಮ್ಮೂರು ಯಾವುದಂತ ಅಂದರೆ ನಾನು ಹೋಗ್ತಿರೋದು ತುಮಕೂರಿಗೆ. ಹಾಗೆ ನಮ್ಮ ದೇವರಿಗೆ ಒಂದು ಕೈ ಮುಗಿದು ಹೊರಟು, ಬಟ್ BMTC ಬಸ್ಸಿಗೆ ಹೋಗೋಣ ಅಂತಂದರೆ ತುಂಬ ರಶ್ ಇತ್ತು. ಯಾಕೋ ನನ್ನ ಅದೃಷ್ಟನೇ ಸರಿ ಇಲ್ಲ ಅನಿಸುತ್ತೆ. ಅಂಥದ್ರಲ್ಲೂ ಬಸ್ ಹತ್ಕೊಂಡು ಹೋದೋ, ನನ್ನ ಲಕ್ ಚೆನ್ನಾಗಿಲ್ದಿರೋದಕ್ಕೆ ನನಗೊಂದು ಸೀಟು ಸಿಗಲಿಲ್ಲ. ಕಾಲು ಪೇನ್ ಇದ್ದರೂ ಕೂಡ ನಿಂತ್ಕೊಂಡೆ. ಮನ್ಸಲ್ಲಿ ಅನಿಸ್ತಿತ್ತು ಯಾರನ್ನಾದರೂ ಅಕ್ಕ ಒಂಚೂರು ಸೀಟ್ ಕೊಡಕ್ಕ ಅಂತ ಕೇಳ್ಬಿಡೋಣ ಅಂತ. ಆಮೇಲೆ ಬೇಡಪ್ಪ ಅಂದ್ಕೊಂಡು ನೆಕ್ಸ್ಟ್ ಬಸ್ ಚೇಂಜ್ ಮಾಡಿ ನಮ್ಮೂರಿಗೆ ಬಂದು ನೋಡಿ, ಇದು ನನ್ನ ಬ್ಯಾಕ್ಗ್ರೌಂಡಲ್ಲೇ ಗೊತ್ತಾಗುತ್ತೆ ನಾನು ಎಲ್ಲಿದ್ದೀನಿ ಅಂತ ಅಂದ್ಬಿಟ್ಟು. ಅದು ಸಿದ್ಧಗಂಗಾ ಕಾಲೇಜು. ಸೊ ಅಲ್ಲಿಂದ ನೆಕ್ಸ್ಟು ನಮ್ಮ ಅಕ್ಕನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕಿತ್ತು. ಸೊ ಹಂಗಾಗಿ ಬನಶಂಕರಿಗೆ ಹೊರಟು. ಹಾಸ್ಪಿಟಲ್ ನೇಮ್ ಬಂದು ಬನಶಂಕರಿ, ಬಟ್ ಅದಿರೋದು ಸದಾಶಿವನಗರದಲ್ಲಿ. ಸೊ ಅವಳಿಗೆ ಹಾಸ್ಪಿಟಲಿಗೆ ತೋರಿಸೋಣ ಅಂದರೆ ಅವ್ರೇನಂತಂದರು ಡಾಕ್ಟರ್ ಬರೋದು ಈವ್ನಿಂಗ್ ಅಂತಂದರು. ಸೊ ಈವ್ನಿಂಗಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಚಿಕನ್ ತೊಗೊಂಬನ್ನಿ ಅಂತ ಹೇಳಿದ್ರು ನಮ್ಮನೇಲಿ. ಚಿಕನ್ ಶಾಪಿಗೆ ಅಂತ ಹೋದೋ. ಚಿಕನ್ ಅಂಗಡಿ ಒಳಗಡೆ ಬೆಕ್ಕುಳ್ದೇ ದರ್ಬಾರ್ ಎಷ್ಟೊಂದು ಬೇಕಾವು ಇದ್ರೊಳಗಡೆ. ಅಲ್ಲಲ್ಲಿ ಇಲ್ಲೆರಡವೇ, ಒಳಗಡೆ ಒಂದು ಹೋಯ್ತು. ನಮ್ಮ ಮನೇಲಿ ಚಿಕನ್ ತರಕಂತ ಹೋಗೋಳು. ಅಲ್ಲಿ ಆ ಗ್ಲಾಸಲ್ಲಿ ಕಾಣಿಸ್ತಾಳೆ ನೋಡಿ. ಇವುಗಳ್ದೇ ಇಲ್ಲಿ ದರ್ಬಾರ್. ಚಿಕನ್ ಮಟನ್ ಏನು ಬೇಕೆಲ್ಲ. ನೆಕ್ಸ್ಟ್ ಚಿಕನ್ ಅಂಗಡಿಯಿಂದ ನಾವು ಹೋಗಿದ್ದೆ. ನಮ್ಮಮ್ಮ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಅದು ಇದು ಎಲ್ಲ ತಗೊಂಬರ್ರಿ ಅಂತ ಹೇಳಿತ್ತು. ನಾವು ಮಾರ್ಕೆಟಿಗೆ ಈ ಸಣ್ಣ ಐಟಮ್ಗೆಲ್ಲ ಹೋಗಲ್ಲ, ಅದಕ್ಕೆ ನಮ್ಮ ರೆಗ್ಯುಲರ್ ಅಂಗಡಿಗೆ ಹೋದೋ. ಈ ರೆಡ್ ಮತ್ತು ಆರೆಂಜ್ ಕಲರಲ್ಲಿ ಇರೋದು ಯಾರಿಗೆಲ್ಲ ನೆನಪಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತಿಂತಾಯಿದ್ದು, ಅದು ನೋಡಿದ್ಮೇಲೆ ಮತ್ತೆ ನಂಗೆ ತಿನ್ನಬೇಕು ಅನಿಸ್ತು. ನಾನು ಅಂಗಡಿಗೆ ಹೋದರೆ ಏನಾದರೂ ಒಂದು ತಗೊಂಡಲ್ಲೇ ಬರೋದೇ ಇಲ್ಲ ತಿನ್ನೋ ಐಟಮ್. ಅಯ್ಯೋ ತಿಂದೇ ಜೀವನ ಮುಗಿಸ್ಬಿಡ್ತೀನಿ ಏನೋ ಗೊತ್ತಿಲ್ಲ. ಇಲ್ಲ ಆಂಟಿನ ಹಾಕ್ತೀನಿ. ಹಿಂಗೆ ಅಂದಿದ್ದಕ್ಕೆ ನಮ್ಮ ಅಕ್ಕನ ಹತ್ರ ಉಗಿಸ್ಕೊಂಡು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದೆ. ಅಷ್ಟೊತ್ತಿಗಾಲೇ ನಮ್ಮ ಅಪ್ಪ ನನಗೆ ಕೆಲಸ ವಹಿಸಿದ್ರು. ಸೊ ಆ ಕೆಲಸ ಮಾಡೋಣ ಅಂತ ಹೋದೆ. ನಾವು ಹುರುಳಿಕಾಳು ಬೆಳೆದಿದ್ದು, ಆ ಹುರುಳಿಕಾಳು ಒಟ್ಟನ್ನ ನಾನು ತುಂಬಾಕಬೇಕಿತ್ತು. ಅರ್ಧ ನಾವು ಬೇರೆಯವ್ರಿಗೆ ಮಾರಿದ್ದು, ಇನ್ನು ಅರ್ಧ ನಮ್ಮನೆಗೆ ನಾವು ನಮ್ಮ ಮನೆಯಲ್ಲಿ ಮೇಕೆ ಒತ್ತಗಳನ್ನ ಸಾಕಿದ್ದೀವಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು, ಅವಕ್ಕೆ ಅಂತ ಇಟ್ಟಿದ್ದು. ಈ ಹುರುಳಿಕಾಳು ಅಂತ ಅಂದರೆ ಬೀನ್ಸಿಂದ ಬರೋ ಕಾಳಲ್ಲ ಇದು. ನಾವು ಬಸ್ಸಾರು ಮತ್ತು ಮೊಳಕೆ ಕಟ್ಟಿದ ಹುರುಳಿಕಾಳು ಸಾರು ಅಂತ ಹೇಳ್ತಾರಲ್ಲ, ಅದಕ್ಕೆ ಯೂಸ್ ಮಾಡೋವಂಥ ಹುರುಳಿಕಾಳು. ಸೊ ಬರೋದನ್ನೆಲ್ಲ ಎತ್ತಾಕದೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಜೊತೆಗೆ ಟಿಫನ್ ಕೂಡ ಆಗಿರಲಿಲ್ಲ ಬೆಳಗ್ಗೆ ನಂದು. ಅದಕ್ಕೆ ನಮ್ಮಮ್ಮ ಬೈತಾಯಿದ್ರು ಬಾ ಊಟ ಮಾಡಂತ. ಹೋಗಿದ ತಕ್ಷಣ ನಮ್ಮಮ್ಮ ಮಕ್ಕಳು ತಿನ್ನಲಿ ಅಂತ ಹೇಳ್ಬಿಟ್ಟು ಮೊಟ್ಟೆ ಎಲ್ಲ ಬೇಯಿಸ್ಕೊಟ್ರು. ಊಟ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಅದೇ ಕೆಲ್ಸಕ್ಕೆ ಹೋದೆ. ಆ ಕೆಲ್ಸಕ್ಕೆ ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡಿ ಸುಧಾರಿಸ್ಕೊಳ್ಳೋಣ ಅಂತ ಕುಂತಿದ್ದೆ. ಆ ಟೈಮಲ್ಲಿ ನಮ್ಮ ಕಸಿನ್ ಮಗ, ನಮ್ಮ ಪಾಪ ಅಂತಲೇ ಕರಿತೀವಿ ಅವನ್ನ, ಅವ್ನ ಸ್ಕೂಲಿಂದ ಅವ್ನ ಫ್ರೆಂಡ್ ಜೊತೆಗೆ ಬರ್ತಾ ಇದ್ದ. ಬಟ್ ಸೈಕಲಲ್ಲಿ ಬರ್ತಿದ್ದ. ಊರಲ್ಲಿರೋ ಸ್ಕೂಲಿಗೆ ಸೈಕಲ್ ಯಾಕೆ ತಗೊಂಡೋಗಿದ್ದೆ ಅಂತ ಡೌಟಾಗಿ ಕೇಳಿದ್ರೆ, ಅದು ನಿಮ್ಮ ಅಕ್ಕಂದು ಅಲ್ವೇನೋ, ಯಾಕೆ ನೀನು ತಗೊಂಡೋಗಿದ್ಯಾ ಅಂದರೆ ಇವತ್ತು ನಂದೇ ಇದು ಅಂತ ಅಂದ. ಆಮೇಲೆ ಮನೆ ಹತ್ರ ಬಂದರೆ ಈ ಕೋಳಿಗಳ್ದೇ ಕಾಟ ನನಗೆ. ಹೋಗ್ಬೇಡ್ರಿ ನೀವು. ಈ ಕೋಳಿಗಳು ನನ್ನ ಅಯ್ಯೋ ಅನಿಸ್ತಿದ್ದೋ ಅಂತ ಅವುಗಳನ್ನೆಲ್ಲ ಬೈಕೊಂಡು ಆಮೇಲೆ ಹಂಗೆ ನಮ್ಮ ಪಾಪರೆಲ್ಲ ಏನು ಮಾಡ್ತಾವ್ರೆ ಅಂತ ನೋಡ್ತಿದ್ದು. ನಮ್ಮ ಪಾಪ ನಮ್ಮ ಅಪ್ಪನ ಜೊತೆಗೆ ಆಲೇ ಬೇರೆ ಕೆಲಸಕ್ಕೆ ಜಾಯ್ನ್ ಆಗಿಬಿಟ್ಟಿದ್ದ, ಬಣವೆ ಹತ್ರ ಇದ್ದ. ನಮ್ಮ ಜಮೀನಲ್ಲೇ ನಮ್ಮ ಮನೆ ಇರೋದ್ರಿಂದ ಸುತ್ತಲೂ ಎಲ್ಲ ನಮಗೆ ಹೊಲ ತೋಟ ಇದೇ ಬರುತ್ತೆ. ಸೊ ಹಂಗಾಗಿ ನಾವು ಮನೆ ಹತ್ರನೇ ಹಸು ಎಲ್ಲ ಸಾಕೊಂಡಿದ್ದೀವಿ. ಚಿಂದಂಗೆ ಉಗುರು ಬೆಳೆಸಿದ್ದೆ ಗುರು. ಈ ಕೆಲಸ ಮಾಡೋಕೆ ಹೋಗ್ಬಿಟ್ಟು ಉಗುರೇ ಮುರಿದೋಯ್ತು. ನಾನು ನಮ್ಮ ಜಾತ್ರೆ ತನಕ ಇರಲಿ ಅಂದ್ಕೊಂಡಿದ್ದೆ. ಶಿವರಾತ್ರಿ ಟೈಮಿಗೆ ಜಾತ್ರೆ ಇದೆ. ಸೊ ಆಮೇಲೆ ನಮ್ಮ ಅಮ್ಮ ಹಾಲು ಕರೆಯೋನು ಬಾ ಅಂತು. ಹಾಲು ಕರೆದ್ಬಿಟ್ಟು ನಮ್ಮ ಅಕ್ಕನ ಹಾಸ್ಪಿಟಲಿಗೆ ಕರ್ಕೊಂಡೋದೆ. ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ರೆ ನಾನು ಟೈಮಿಂಗ್ಸಿಗಿಂತ ಮುಂಚೆನೇ ಹೋಗ್ಬಿಟ್ಟಿದ್ದೆ. 8 ಗಂಟೆಗೆ ಅವ್ರು ಬರ್ತಾರೆ ಅಂತಿದ್ರು. ಮಾಡೋಕ್ಕೇನು ಕೆಲಸ ಇಲ್ವಲ್ಲ ಅಂತ ಅವ್ಳು ಮೊಬೈಲ್ ತೊಗೊಂಡು ಸುಮ್ಮನೆ ನೋಡ್ಕೊಂಡಿದ್ದೆ. ಚೆನ್ನಾಗಿಲ್ಲ ಮೊಬೈಲು ಅಂತೇಳಿ ಆದರೂ ದುಡ್ಡು ಕೊಟ್ಟು ಹೊಸ ಮೊಬೈಲ್ ತಗೊಂಡೋಳು. ಹಿಂಗಂತ ಅಂದಿದ ತಕ್ಷಣ ಅವಳು ಬ್ಯಾಕ್ಗ್ರೌಂಡಲ್ಲಿ ಬೇರೆ ಏನೋ ವಾಯ್ಸ್ ಕೊಟ್ಲು. ಅದನ್ನ ಹಾಕೋಕ್ಕಾಗಲ್ಲ, ಹಾಕಿದ್ರೆ ನೀವೆಲ್ಲ ನಗ್ತೀರಾ, ಅದಕ್ಕೆ ಅದನ್ನು ಮ್ಯೂಟ್ ಮಾಡಿದ್ದೀನಿ ಅಷ್ಟೇ. ಕ್ಯಾಮ್ರಾ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅದು ಬಿಟ್ಟರೆ ನನಗೆ ಬೇರೆ ಮೊಬೈಲ್ ಏನು ಅಷ್ಟು ಇಷ್ಟ ಆಗಿರಲಿಲ್ಲ. ಇಟ್ಟಿಗೆ ಇದ್ದಂಗೆ ಐತಿ. ಇಲ್ಲಿಗನ ಸ್ಕ್ರೀನ್ ಐತೆ ರುಗೀಗನ. ಯಾವುದಿದು? ವಿವೋ. ಬೇಸಿಕ್ ಮೆಡಿಸಿನ್ ಕೊಟ್ಟಿದ್ದಲ್ಲ, ಗ್ಯಾಸ್ ತಗೊಂಡು ಮತ್ತೆ ಇದು
ಅವಳನ್ನ ಡಾಕ್ಟ್ರಿಗೆ ತೋರಿಸ್ಕೊಂಡು ಬಂದು ಅವ್ರು ಏನಿಲ್ಲ ಗ್ಯಾಸ್ ಟ್ರಬಲ್ ಆಗೈತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಆಮೇಲೆ ಪೆಟ್ರೋಲ್ ಇರಲಿಲ್ಲ ಗಾಡಿನಲ್ಲಿ, ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಸೀದಾ ಮನೆಗೆ ಹೊರಟೆ. ಬಟ್ ನಮ್ಮ ಅಕ್ಕ ಗ್ಯಾಸ್ ಟ್ರಬಲ್ ಆಗಿಲ್ಲ ನನಗೆ, ಆದರೂ ಡಾಕ್ಟ್ರು ಕರೆಕ್ಟಾಗಿ ನೋಡಲಿಲ್ಲ. ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿದ್ರೆ ಈ ಸತಿ ಅಂತ ಹೇಳ್ತಾ ಇಲ್ಲ. ಅದನ್ನೆಲ್ಲ ಕೇಳಿಸ್ಕೊಂಡು ಮನೆಗೆ ಬಂದೆ. ನಮ್ಮ ಅಕ್ಕ ಚಿಕನ್ ತಂದಿದ್ವಲ್ಲ, ಅದರಲ್ಲಿ ಫ್ರೈಯು ಸಾಂಬಾರು ಕಬಾಬು 3 ಮಾಡಿದ್ಲು. ಕಬಾಬ್ ಇನ್ನೂ ಮಾಡಿರಲಿಲ್ಲ, ಮಾಡಬೇಕಿತ್ತು. ಬಟ್ ನಾನು ಫ್ರೈ ಹೆಂಗಿದೆ ಅಂತ ಟೇಸ್ಟ್ ನೋಡೋಣ ಅಂತ ಹೋದೆ. ನಮ್ಮ ಅಕ್ಕ ನನಗೆ ಮುದ್ದೆ ಮಾಡು, ನನ್ನ ಕೈಲಿ ಮುದ್ದೆ ಮಾಡೋಕ್ಕಾಗಲ್ಲ, ನೀನು ಮುದ್ದೆ ಒಂದು ಮಾಡು, ನಾನು ಕಬಾಬ್ ಮಾಡ್ತೀನಿ ಅಂತ ಹೇಳಿದ್ಲು. ಅವಳಿಗೆ ಓಕೆ ಅಂತ ಹೇಳ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೆ ಆಲ್ರೆಡಿ. ಸೊ ಮುದ್ದೆ ಕುದಿ ಬರೋ ಅಷ್ಟೊತ್ತಿಗೆ ಒಂಚೂರು ಫ್ರೈ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು. ನನಗೆ ಊಟ ಮಾಡೋ ಟೈಮಲ್ಲಿ ಎಲ್ಲ ಒಟ್ಟೊಟ್ಟಿಗೆ ತಿನ್ನಬೇಕು ಅಂತಂದರೆ ಒಳಗಡೆ ಹೋಗಲ್ಲ, ಓಡಾಡ್ಕೊಂಡು ಅವಾಗ ಸ್ವಲ್ಪ ತಿಂದ್ರೇ ತಿಂದಂಗೆ. ಸೊ ಹಂಗಾಗಿ ನಮ್ಮ ಮನೇಲಿ ನಮ್ಮ ಅಮ್ಮ ಕೂಡ ರಿಸ್ಟ್ರಿಕ್ಟ್ ಮಾಡಲ್ಲ. ಯಾಕಂತಂದರೆ ಒಂದೇ ಸತಿ ಕುತ್ಕೊಂಡು ಅವಳ ಕೈಲಿ ತಿನ್ನೋಕ್ಕಾಗಲ್ಲ, ಬಿಟ್ಬಿಡ್ತಾಳೆ ತಿನ್ನಲ್ಲ ಅಂತ ಅಂದ್ಬಿಟ್ಟು. ಹಿಂಗೆ ಓಡಾಡ್ಕೊಂಡಲ್ಲಾದರೂ ಒಳಗಡೆ ಹೋಗಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ, ಓಡಾಡ್ಕೊಂಡಾದರೂ ತಿನ್ನಮ್ಮ ಅಂತ. ಸೊ ಅದಕ್ಕೆ ಅವಾಗೆ ಒಂದು 3 ಪೀಸು ಫ್ರೈ ತಿಂದೆ. ಚೆನ್ನಾಗಿ ಮಾಡಿದ್ಲು. ಬಟ್ ನಾನು ಅವಳಿಗೆ ಹಂಗೂ ಚೆನ್ನಾಗಿಲ್ಲ ಅಂತಲೇ ಹೇಳೋದು, ಚೆನ್ನಾಗೈತೆ ಅಂತ ಹೇಳಲ್ಲ. ನನಗೆ ಮುದ್ದೆ ಕುದಿ ಬಂತಲ್ಲ ಅನ್ನೋ ಇದರಲ್ಲಿ ವಿಡಿಯೋ ಮಾಡೋದೇ ಮರ್ತೋಯ್ತು, ಮುದ್ದೆ ಕಟ್ಟಿದ್ನ. ನಮಗೆ ವೀಕ್ಲಿ ಒಂದ್ಸತಿ ನಾನ್ ವೆಜ್ ಇರಲೇಬೇಕಿಲ್ಲ ಅಂತ ಅಂದರೆ ಮನ್ಸು ಕೇಳೋದೇ ಇಲ್ಲ. ನಾವು ಊರಿಗೆ ಹೋದಾಗೆಲ್ಲ ನಾನ್ ವೆಜ್ ತೊಗೊಂಡು ಹೋಗ್ತೀವಿ. ಇಲ್ಲಿ ಬೆಂಗಳೂರಲ್ಲಿದ್ದರೂ ನಾನ್ ವೆಜ್ ತಿಂತಾನೆ ಇರ್ತೀವಿ ನಾವು. ಡಯಟ್ ಅಲ್ಲ ಕಣೆ, ಸುಮ್ಮನೆ ಎಣ್ಣೆ ಆಮೇಲೆ ವೇಸ್ಟ್ ಆಗುತ್ತೆ. ನಾನು ಚಿಕ್ಕದು ತಿಕ್ಕೊಂಡಿರೋದು ಗಂಟೆ ಆದರೂ ಪರವಾಗಿಲ್ಲ ಅಂತ. ನನಗೆ ಇವಳಷ್ಟು ಪೇಷನ್ಸ್ ಇಲ್ಲ, ನಾನು ಹೆಚ್ಚಾಗಿ ಎಣ್ಣೆ ಹಾಕೊಂಡೇ ಕರಿಯೋದು. ಇವಳ ಥರ ನಿಧಾನಕ್ಕೆಲ್ಲ ಕರಿಯಲ್ಲ. ಆಮೇಲೆ ಅವಳು ಆಲ್ರೆಡಿ ಊಟ ಮಾಡೋಣ ಅಂತ ಊಟ ಹಾಕಂತ ಇದ್ಲು. ನೋಡಿ ಏನೇನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು, ಮುದ್ದೆ, ಚಿಕನ್ ಸಾಂಬಾರು. ಆ ಸಾಂಬಾರಲ್ಲಿರೋ ಪೀಸ್ ಮಾತ್ರ ನಮಗೆ ಲೈಕ್ ಆಗಲ್ಲ ಅಷ್ಟಾಗಿ. ಸೊ ಹಂಗಾಗಿ ಪೀಸ್ ಹಾಕೋಣಲ್ಲ. ನಮ್ಮ ಮನೇಲಿ ನಮ್ಮ ಅಪ್ಪ ನಮ್ಮ ಅಮ್ಮ ತಿನ್ಕೊಂತಾರೆ. ಫ್ರೈ ಮಾಡಿದ್ಲು, ಆಮೇಲೆ ಕಬಾಬ್ ಮಾಡಿದ್ಲು. ಸೊ ಎಲ್ಲನೂ ಊಟ ಮಾಡಿಬಿಟ್ಟು ಮಲ್ಕೊಂಡು. ನೆಕ್ಸ್ಟ್ ಸಂಡೇದು ವೀಡಿಯೋ ಇದರಲ್ಲೇ ಇದೆ, ನಾನು ಕಂಟಿನ್ಯೂಸ್ ಆಗಿ ಅದೇ ವೀಡಿಯೋ ಹಾಕಿದ್ದೀನಿ. ಯಾಕಪ್ಪ ಸಂಡೇ ವಿಡಿಯೋ ಇದರಲ್ಲೇ ಇದೆ ಅಂದರೆ, ನಂಗೆ ಸಾಟರ್ಡೆ ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗೋಲ್ಲ, ನಂಗೆ ಕೆಲಸದ ಮಧ್ಯದಲ್ಲಿ ಮರ್ತೋಗಿರ್ತೀನಿ. ಸೊ ನಾವು ಒಂದು 20 kg ಕೊಬ್ಬರಿ ತಗೊಂಡು ಎಣ್ಣೆ ತಗ್ಸೋಣ ಅಂತ ಬಂದು, ಅಂದರೆ ಫ್ರೆಶ್ ಆಗಿ ಇಲ್ಲಿ ನಾವು ಕೊಬ್ಬರಿ ಕೊಟ್ಟರೆ ಅವರು ರುಬ್ಬಿಟ್ಟು ಎಣ್ಣೆ ತಕ್ಕೊಡ್ತಾರೆ ನಮಗೆ. ಏನದು ಟೈಮಿಂಗ್ಸ್ ಓಡುತ್ತೋ ಅದಕ್ಕೆ ನಾವು ಅವ್ರಿಗೆ ಅಮೌಂಟ್ ಕೊಡಬೇಕು. 1 kgಗೆ 15 ರೂಪಾಯಿ ಹಂಗೆ ತಗೋತಾರೆ. ಈ ಎಣ್ಣೆನೇ ನಾವು ಅಡುಗೆಗೆ ಯೂಸ್ ಮಾಡ್ತೀವಿ. ಹೊರಗಡೆ ತರ್ಬೋದಲ್ವ ಅಂತ ನೀವು ಕೇಳ್ಬೋದು. ಬಟ್ ಹೊರಗಡೆ ಡಾಲ್ಡಾ ಎಲ್ಲ ಮಿಕ್ಸ್ ಆಗಿರುತ್ತೆ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಂಗೆ ಅಷ್ಟು ಹುಷಾರಿರಲ್ಲ, ಅವ್ರಿಗೆ ಆಲ್ರೆಡಿ ಏಜ್ ಆಗಿರೋದ್ರಿಂದ ಬೆಟರು ಫ್ರೆಶ್ ಆಗಿರೋ ಎಣ್ಣೆನೇ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಳ್ತೀವಿ ನಾವು. ನಮ್ಮದೇ ಕೊಬ್ಬರಿ ಇದೆ ಅಲ್ವ ತೋಟ, ಹಂಗಾಗಿ. ಸೊ ಎಣ್ಣೆನೂ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಎಣ್ಣೆ ಕೂಡ ಬಾಡಿಗೆ ಒಳ್ಳೇದಲ್ವ, ಹೆಲ್ತಿಗೆ, ಹಂಗಾಗಿ ಅಲ್ಲೇ ತೊಗೋತೀವಿ. ಇಲ್ಲಿ ಏನೇನು ಬೇಕೋ ಎಲ್ಲ ಎಣ್ಣೆನೂ ಸಿಗುತ್ತೆ. ನಿಮ್ಮದು ಏನಿರುತ್ತೋ ಅದನ್ನು ನೀವು ತಂದುಬಿಟ್ಟು ಕೊಬ್ಬರಿ ಅಥವಾ ಕಡಲೆಕಾಯಿ ಎಲ್ಲನೂ ತಂದು ಹಾಕಿಸ್ಕೊಂಡು ಹೋಗ್ಬೋದು. ಅದರಲ್ಲೂ ಎಣ್ಣೆ ತಕ್ಕೊಡ್ತಾರೆ ಅವರು. ಇಲ್ಲಿ ಸುತ್ತಲೂ ಮುತ್ತಲು ಇರೋರೆಲ್ಲ ಇದೇ ಅಂಗಡಿನಲ್ಲಿ ತೊಗೊಳೋದು. ಅವ್ರದ್ದು ಓನಾಗಿ ಅವ್ರೇನು ಬೆಳೆದಿಲ್ಲ ಅಂತ ಅಂದ್ರೂ ದುಡ್ಡು ಕೊಟ್ಟು ಇಲ್ಲಿ ತೊಗೋತಾರೆ. ಹೊರಗಡೆ ತಗೊಂಡ್ರೆ ಮಿಕ್ಸ್ ಸಿಗುತ್ತೆ. ಇಲ್ಲಾದರೆ ಒಂದು 20 ರೂಪಾಯಿ ಜಾಸ್ತಿ ಇರ್ಬೋದು ಅಷ್ಟೇ 1 kgಗೆ ಅಂತ ಅಂದ್ಬಿಟ್ಟು ತೊಗೋತಾರೆ. ಇಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇದು ಬೆಟರು, ಹೆಲ್ತಿಗೂ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಇಲ್ಲಿ ಇದೊಂದೇ ಅಲ್ಲ, ಎಲ್ಲ ಥರ ಮಿಷಿನ್ಸ್ ಇದ್ದಾವೆ. ಅಕ್ಕಿ ರಾಗಿ ರುಬ್ಬೋದು. ನಾವು ಹೋಗಿದ್ದ ಟೈಮಲ್ಲಿ ಯಾರೋ ಮಸಾಲ ರುಬ್ಸೋಕ್ಕೂ ತೊಗೊಂಬಂದಿದ್ರು. ನಾವೊಂದು 20 kg ಕೊಟ್ಟಿದ್ದರಿಂದ ಕೊಬ್ಬರಿ ಒಂದು 15 ಲೀಟ್ರ್ ಎಣ್ಣೆ ಸಿಕ್ಕಿತ್ತು ನಮಗೆ. ನಾವು ದೊಡ್ಡ ಕ್ಯಾನ್ ತಂದಿದ್ದು, ಅದು ಅಳತೆ ಮಾಡೋ ಅಂಥ ಕ್ಯಾನೇ ತಂದಿದ್ದು. ಒಂದು 15 ಲೀಟ್ರ್ ಎಣ್ಣೆ ಸಿಕ್ಕಿತ್ತು ನಮಗೆ. ತೊಗೊಂಡು ನಾವು ಮನೆಗೆ ಹೋದವು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.